ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ಇವತ್ತು ಏನು ಪೊಲೀಸ್ ಇಲಾಖೆನಲ್ಲಿ ಪೊಲೀಸರು ಯಾರಿದ್ದಾರೆ, ಇವರು ಜನರಿಗೆ ರಕ್ಷಣೆ ಕೊಡಬೇಕು, ಕಾನೂನನ್ನ ಕಾಪಾಡ್ಕೋಬೇಕು, ಸಮಾಜದಲ್ಲಿ ನಡೆಯುವಂತಹ ಅಪರಾಧಿ ಕೃತ್ಯಗಳನ್ನ ಬಯಲಿಗೆ ಎಳೆದು ಅಪರಾಧಿ ಕೃತ್ಯದಲ್ಲಿ ತೊಡಗುವಂತಹ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ನಾವು ನೇಮಕಾತಿ ಮಾಡ್ಕೊಂಡಿದ್ವಿ. ಆದ್ರೆ ಇವತ್ತು ಪೊಲೀಸರೇ ರಾಜ್ಯದಲ್ಲಿ ಏನು ಅಪರಾಧಿಗಳು ಮಾಡುವಂತಹ ಮಟ್ಟಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪೊಲೀಸರೇ ಇವತ್ತು ಅಪರಾಧಿ ಕೃತ್ಯಗಳಲ್ಲಿ ತೊಡಗ್ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ನಾವು ಯಾರೋ ರೌಡಿಗಳು, ಯಾರೋ ಪುಡಾರಿಗಳು, ಇನ್ಯಾವುದೋ ಕ್ರಿಮಿನಲ್ಗಳು, ಸಾಮಾನ್ಯ ಜನರು ಅಪರಾಧಿ ಕೃತ್ಯಗಳಲ್ಲಿ ತೊಡಗುವಂತಹ ಸುದ್ದಿಗಳನ್ನ ಪತ್ರಿಕೆಗಳಲ್ಲೋ ಅಥವಾ ಟಿವಿಗಳಲ್ಲೋ ನೋಡ್ತಾ ಇದ್ದೋ. ಇವತ್ತು ದಿನ ಬೆಳಿಗ್ಗೆ ಇದ್ರೆ ಪೊಲೀಸರೇ ಆ ಕೆಲಸ ಮಾಡಿದ್ರು, ಪೊಲೀಸರೇ ರೇಪ್ ಮಾಡಿದ್ರು, ಪೊಲೀಸರೇ ಮಾಡಿದ್ರು, ಪೊಲೀಸರೇ ಅಲ್ಲೆಲ್ಲ ಒಡವೆ ಕದ್ರು, ಅಥವಾ ಪೊಲೀಸರೇ ಇನ್ಯಾರ್ದೋ ದರೋಡೆ ಮಾಡಿದ್ರು ಅನ್ನುವಂತ ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾ ಇದಾವೆ. ಕಳೆದ 1-2-3 ವರ್ಷಗಳಿಂದ ಅಂತೂ ನಿರಂತರವಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಎಸಿಪಿಗಳ ಹಂತದ ಪೊಲೀಸರೇ, ಒಂದು ಹಂತದಲ್ಲಿ ಲೋಕಾಯುಕ್ತದಲ್ಲಿರುವಂತಹ ಒಬ್ಬ ಎಸ್ಪಿನೇ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದ್ದಾವೆ. ಇನ್ನೊಬ್ಬ ಏನು ರಿಕ್ರೂಟ್ಮೆಂಟ್ ಅಲ್ಲಿ ಇದ್ದಂತಹ ಎಡಿಜಿಪಿನೇ 2 ವರ್ಷಗಳ ಕಾಲ ಜೈಲಲ್ಲಿ ಇದ್ದು ಬಂದಂತಹ ಪ್ರಕರಣವೂ ಕೂಡ ಕರ್ನಾಟಕದ ಪಾಲಿಗೆ ಇದೆ. ಈ ರೀತಿಯಾಗಿ ಯಾಕೆ ಪೊಲೀಸರು ಇಂತಹ ಒಂದು ಕುಕೃತ್ಯಗಳಲ್ಲಿ, ಅಪರಾಧಿ ಕೃತ್ಯಗಳಲ್ಲಿ ತೊಡಗ್ತಾ ಇದ್ದಾರೆ? ಸಮಾಜದಲ್ಲಿ ಪೊಲೀಸು ಸಮವಸ್ತ್ರ ಹಾಕಿದ್ರೆ ಜನ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ, ನಮಸ್ಕಾರ ಹಾಕ್ತಾರೆ, ಇವ್ನು ದೊಡ್ಡ ಮನುಷ್ಯ ಅಂತ ಹೇಳಿ ಜನ ನೋಡ್ತಾರೆ. ಅದ್ರ ಜೊತೆಗೆ ಸರ್ಕಾರ ಇವರಿಗೆ ಕೈ ತುಂಬಾ ಸಂಬಳ ಕೊಡುತ್ತೆ, ರಿವಾಲ್ವರ್ ಕೊಡುತ್ತೆ, ಯೂನಿಫಾರ್ಮ್ ಕೊಡುತ್ತೆ, ಒಂದು ಜೀಪ್ ಕೊಡುತ್ತೆ, ಇರೋದಕ್ಕೆ ಒಂದು ಕ್ವಾರ್ಟರ್ಸ್ ಕೊಡುತ್ತೆ, ಮನೆ ಕೊಡುತ್ತೆ, ಎಲ್ಲಾ ಕೊಡುತ್ತೆ. ಸಮಾಜದಲ್ಲಿ ಒಂದು ಗೌರವವೂ ಸಿಗುತ್ತೆ. ಇಷ್ಟೆಲ್ಲ ಸಿಕ್ಕಿದ್ರು ಕೂಡ ಖುಷಿಯಾಗಿ ಇರೋದ್ ಬಿಟ್ಟು ಈ ಪಾಪಿಗಳು ಅನ್ನ ತಿನ್ನೋ ಕೆಲಸ ಬಿಟ್ಟು ಯಾಕೆ ಅಮೇಜ ತಿನ್ನೋ ಕೆಲಸವನ್ನ ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ? ಇದು ಯಾರೋ ಒಬ್ರು ಇಬ್ರು ಮಾಡ್ತಾ ಇರುವಂತಹ ಪ್ರಕರಣ ಅಲ್ಲ. ನಿರಂತರವಾಗಿ ಮೇಲಿಂದ ಮೇಲೆ ಒಬ್ಬರಾದ ಮೇಲೆ ಒಬ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಡೀ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು, ಮುಖ್ಯವಾಗಿ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಇರುವಂತಹ ಸಬ್ ಇನ್ಸ್ಪೆಕ್ಟರ್, ಎಸಿಪಿಗಳು ಅಥವಾ ಡಿವೈಎಸ್ಪಿಗಳು, ಎಸ್ಪಿಗಳು, ಇವರು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ? ಒಂದು ಹಂತದಲ್ಲಿ ನೋಡೋದಾದ್ರೆ ಇವರೆಲ್ಲರೂ ನೇರವಾಗಿ ಹಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಹತ್ರ ಹಣ ಇದೆ, ಯಾರ ಹತ್ರ ಅಧಿಕಾರ ಇದೆ, ಆ ತರದ ಜನರು ಸ್ಟೇಷನ್ಗೆ ಹೋದ್ರೆ ಅಷ್ಟೇನೆ ಇವತ್ತು ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸಾಮಾನ್ಯ ಜನರು ಇವತ್ತು ಬರೀ ಜೇಬಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಬಂದ್ರೆ ಅವರಿಗೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇತ್ತೀಚೆಗೆ ಕೆಲವೊಂದು ಪ್ರಮುಖವಾದಂತಹ ಕೇವಲ 1 ತಿಂಗಳಲ್ಲಿ ನಡೆದಿರುವಂತಹ ಒಂದಷ್ಟು ಪ್ರಕರಣಗಳನ್ನ ನಿಮಗೆ ಹೇಳಲೇಬೇಕು. ಇತ್ತೀಚೆಗೆ ತಾನೇ ಗುರುವಾರ ಒಬ್ರು ಸಿಐಡಿ ಏನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಏನಿದೆ, ಬಹಳ ದೊಡ್ಡ ಕ್ರಿಮಿನಲ್ ಗಳನ್ನ ಹಿಡಿಯುವಂತಹ, ದೊಡ್ಡ ಕ್ರಿಮಿನಲ್ ಪ್ರಕರಣಗಳನ್ನ ಭೇದಿಸುವಂತಹ ಪೊಲೀಸರು, ತುಂಬಾ ಎಫಿಷಿಯಂಟ್ ಆಗಿರುವಂತಹ ಪೊಲೀಸರು ಕೆಲಸ ಮಾಡುವಂತಹ ಸಿಐಡಿ ನಲ್ಲಿ ಕೆಲಸ ಮಾಡುವಂತ ಒಬ್ಬ ಇನ್ಸ್ಪೆಕ್ಟರ್ ಹೋಗಿ ಯಾರನ್ನೋ ಕೇರಳ ಉದ್ಯಮಿಗಳನ್ನ ಬೆದರಿಸಿ 20 ಲಕ್ಷವನ್ನ ಲೂಟಿ ಮಾಡಿಕೊಂಡು ದರೋಡೆ ಮಾಡ್ಕೊಂಡು ಬಂದಿರುವಂತ ಪ್ರಕರಣದಲ್ಲಿ ಈಗ FIR ಆಗಿ ಜೈಲ್ ಸೇರಿರುವಂತ ಪ್ರಕರಣವನ್ನ ನಾವು ನೋಡಿದೀವಿ. ನೆನ್ನೆ ಅಷ್ಟೇ ಕಲಬುರಗಿಯಲ್ಲಿ ಇನ್ನೊಬ್ಬ ಯಾರಿಗೋ ಒಬ್ಬರಿಗೆ 2 ಲಕ್ಷಕ್ಕೆ ದುಡ್ಡಿಗೆ ಎಷ್ಟಕ್ಕೋ ಡಿಮ್ಯಾಂಡ್ ಮಾಡಿ ಅವರು ಹಣ ಕೊಡ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಕಲಬುರಗಿಯ ಎಂಟ್ರಾಮಿ ಅನ್ನುವಂತ ಒಂದು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲಂಚ ಇಸ್ಕೋಬೇಕಾದ್ರೆ ನೇರವಾಗಿ ಪೊಲೀಸ್ ಕೈಗೆ, ಇವರಿಗೆ ಲೋಕಾಯುಕ್ತ ಪೊಲೀಸ್ ಕೈಗೆ ಸಿಕ್ಕಿಬಿದ್ದು ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾನೆ. ಇದಕ್ ಮುಂಚೆ ಕಳೆದ 1 ವಾರದ ಹಿಂದೆ ಇಲ್ಲಿ ಕರ್ನಾಟಕದ ಪೊಲೀಸರು ಯಾವುದೋ ಒಂದು ವರದಕ್ಷಿಣೆ ಕಿರುಕುಳದ ವಿಚಾರವಾಗಿ ರಾಜಸ್ಥಾನದ ಜೈಪುರ್ಗೆ ಹೋಗಿ ಅಲ್ಲಿ ತನಿಖೆ ಮಾಡುವ ನೆಪದಲ್ಲಿ ಹೋಗಿ ಅಲ್ಲಿ ಆರೋಪಿಯಿಂದನೇ 2 ಲಕ್ಷ ರೂಪಾಯಿಗೆ ಡೀಲ್ ಮಾಡ್ಕೊಂಡು 40,000 ರೂಪಾಯಿನ ಈಸ್ಕೋಬೇಕಾದ್ರೆ 3 ಜನ ಪೊಲೀಸರು, ಅದರಲ್ಲಿ ಅನಿತಾ ಅನ್ನುವಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಿಗಾಕೊಂಡು 3 ಜನ ಪೊಲೀಸರು ಅಲ್ಲಿ ACB ನಲ್ಲಿ ರಾಜಸ್ಥಾನದಲ್ಲೇ ಕಮ್ಮಿ ಎಣ್ಸಂಗಾಯ್ತು. ಇನ್ನು ಈ ಕಡೆ ಇಲ್ಲೊಬ್ರು ಪಾಪ ಒಂದು ಮಗು, ಸಣ್ಣ ಮಗು, 6 ವರ್ಷದ ಮಗುವಿನ ಕೊಲೆ ಪ್ರಕರಣದಲ್ಲಿ ಯಾವ್ದೋ ಒಂದು ಮಗು ಕೊಲೆ ಆಗೋಗಿದ್ಯಾ, ಮಗು ಹತ್ಯೆ ಆಗಿದ್ಯಾ, ಏನಾಗಿದೆ ಇರುವಂತ ನೋಡುವಂತ ಸೀರಿಯಸ್ ಆಗಿ ಆ ಒಂದು ಪ್ರಕರಣವನ್ನ ಭೇದಿಸಿ ಅದರಿಂದ ಅದು ಕೊಲೆನ ಏನು ಅಂತ ಹೇಳಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿರುವಂತ ಪೊಲೀಸರು, ಕಾಡ್ಗೋಡಿ ಪೊಲೀಸರು ಅದು ಯಾವುದನ್ನು ಮಾಡ್ದಲೆ, ಕಂಪ್ಲೇಂಟ್ ಬಂದ್ರು ಏನೂ ಮಾಡ್ದಲೆ ಆ ಕೊಲೆ ಪ್ರಕರಣವನ್ನ ಮುಚ್ಚಾಕುವ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಒತ್ತಡ ಬಂದಂತ ಕಾರಣಕ್ಕಾಗಿ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅಲ್ಲಿದ್ದಂತ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತೆ ರೈಟರ್ಗಳೇ ಕರ್ತವ್ಯ ಲೋಪ ಎಸಗಿರೋದು ಬೆಳಕಿಗೆ ಬಂದು ಆ ಮಗುಗೆ ನ್ಯಾಯ ಕೊಡಿಸದೆ ಹೋಗಿರೋದು ಈಗ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಯಾಕೆ ಮೇಲಿಂದ ಮೇಲೆ ಈ ತರಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಒಂದು ಬಹಳ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋದು, ಇವರು ಹಣ ಕೊಟ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಪೊಲೀಸರಿಗೆ ನೀವು ತಗೊಂಡೋಗಿ ಹಣ ಕೊಟ್ರೆ ನ್ಯಾಯನ ಅನ್ಯಾಯ ಮಾಡ್ತಾರೆ, ಅನ್ಯಾಯನ ನ್ಯಾಯ ಮಾಡ್ತಾರೆ, ಮೋಸನ ನ್ಯಾಯ ಮಾಡ್ತಾರೆ, ನ್ಯಾಯನ ಮೋಸ ಮಾಡುವಂತಹ ಮಟ್ಟಕ್ಕೆ ಇವತ್ತು ಪೊಲೀಸರು ಹಿಡಿದು ಬಿಟ್ಟಿದ್ದಾರೆ.
ಪೊಲೀಸರು ನ್ಯಾಯ ಕೊಡ್ಸೋರೆ ಈ ಮಟ್ಟಕ್ಕೆ ಇಳಿದ್ಬಿಟ್ರೆ ಜನಸಾಮಾನ್ಯರ ಗತಿ ಏನಾಗ್ಬೇಕು? ಈ ತರಕ್ಕೆ ಯೂನಿಫಾರ್ಮ್ ಹಾಕೊಂಡು ನ್ಯಾಯವನ್ನ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾಗಿರುವಂತ ಪೊಲೀಸರುಗಳೇ ಅಪರಾಧಿ ಕೃತ್ಯಗಳಲ್ಲಿ ತೊಡಗ್ಬಿಟ್ರೆ ನೋಡಿ, ಅಪರಾಧ ಕೃತ್ಯ ಮಾಡುವಂತವ್ರು, ತಿಳುವಳಿಕೆ ಇಲ್ದಿರುವಂತವ್ರು, ಅವಿದ್ಯಾವಂತರು, ಈ ತರದ ಜನ ಏನೋ ಮಾಡಿದ್ರೆ ಒಂದ್ ರೀತಿನಲ್ಲಿ ಅದೊಂದು ಅಪರಾಧ ಅಂತ ಹೇಳಿ, ಸಾಮಾನ್ಯ ಅಪರಾಧ ಅಂತ ಹೇಳ್ಬೋದು. ಆದ್ರೆ ಓದ್ಕೊಂಡು ತಿಳುವಳಿಕೆ ಇರುವಂತವ್ರು, ಕಾನೂನು ಪ್ರಜ್ಞೆ ಇರುವಂತ ಪೊಲೀಸರೇ ಈ ಮಟ್ಟಕ್ಕೆ ಇವತ್ತು ಅಪರಾಧ ಮಾಡೋದಕ್ಕೆ ಹಿಡಿದ್ಬಿಟ್ರೆ ಇವ್ರು ಯಾವ ಮಟ್ಟಕ್ಕೆ ಅಪರಾಧಿ ಕೃತ್ಯಗಳಲ್ಲಿ ತೊಡಗಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂತಹ ಎಜುಕೇಟೆಡ್ ಕ್ರಿಮಿನಲ್ಗಳು ಮಾಡುವಂತ ಅಪರಾಧದ ತೀವ್ರತೆ ಏನಿದೆ, ಅಂತ ಅಪರಾಧಗಳು ಸಮಾಜದ ಮೇಲೆ ಬೀರುವಂತಹ ಪರಿಣಾಮಗಳು ಏನಿದಾವೆ ಅನ್ನೋದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು. ಬಂಧುಗಳೇ, ಇದು ಬಹಳ ಸ್ಪಷ್ಟವಾಗಿ, ಇದು ಕೇವಲ ನಾವು ಪೊಲೀಸರನ್ನೇ ದೂರ್ತಾ ಇದ್ರೆ ಆಗಲ್ಲ. ಇದು ನೋಡಿ, ಇವತ್ತು ಪೊಲೀಸರು ಈ ತರದ ಹಣದಾಹಕ್ಕೆ ಬಿದ್ದಿರೋದಕ್ಕೆ, ಹಣದ ಹಿಂದೆ ಬಿದ್ದಿರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಪೊಲೀಸ್ ಇಲಾಖೆಯಲ್ಲಿ ಏನು ಇವತ್ತು ಪೋಸ್ಟಿಂಗ್ ಆಗ್ಬೋದು ಅಥವಾ ಟ್ರಾನ್ಸ್ಫರ್ ಆಗ್ಬೋದು, ಏನು ಭ್ರಷ್ಟಾಚಾರ ನಡೀತಾ ಇದೆ, ಇದು ಇಂದಿನ ಸರ್ಕಾರಗಳಲ್ಲೂ ನಡೀತಾ ಇತ್ತು, ಈಗಿನ ಸರ್ಕಾರಗಳಲ್ಲೂ ನಡೆಯುತ್ತೆ. ಬಹುಶಃ ನಾವೆಲ್ಲ ಮೂರ್ಖರ್ತರಿಕೆ, ಮುಟ್ಟಾಡೋತರಕ್ಕೆ ಜನ ಸುಮ್ಮನೆ ಇದ್ರೆ ಮುಂದಿನ ಸರ್ಕಾರ ಬಂದಾಗ್ಲೂ ಕೂಡ ಇದು ನಡ್ಕೊಂಡೇ ಹೋಗುತ್ತೆ. ಪೊಲೀಸರು ನ್ಯಾಯ ಕೊಡಿಸುವಂತ ಕೆಲಸ ಅಂತೂ ಮಾಡಲ್ಲ. ಪೊಲೀಸರು ಬ್ರೋಕರ್ಗಳ ತರಿಕೆ, ಏಜೆಂಟ್ಗಳ ತರಿಕೆ ಇವತ್ತು ಹಣ ವಸೂಲಿ ಕೆಲಸ ಮಾಡಿಕೊಂಡು ಒಂದು ಅವರು ಟ್ರಾನ್ಸ್ಫರ್ ಆಗೋದಕ್ಕೆ, ಇವತ್ತು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗೋದಕ್ಕೇನೆ ಅರ್ಧ ಕೋಟಿಯಿಂದ 1 ಕೋಟಿ 2 ಕೋಟಿ ತನಕ ಒಂದೊಂದು ಸ್ಟೇಷನ್ಗೆ ಕೊಟ್ಟೋಗ್ಬೇಕಂತ ಅಂದ್ರೆ ಅಷ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟೋಗುವಂತ ಸಬ್ ಇನ್ಸ್ಪೆಕ್ಟರ್ ಅಥವಾ ಇನ್ಯಾವುದೋ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಜನಪರವಾಗಿ, ನ್ಯಾಯಪರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ? ಈ ತರದ ವಾತಾವರಣವನ್ನ ರಾಜ್ಯದಲ್ಲಿ ಸೃಷ್ಟಿ ಮಾಡಿರುವಂತದ್ದು ಯಾರು? ಈ ತರದ ಒಂದು ಸಮಸ್ಯೆಯ ಕಾರಣಕ್ಕಾಗಿ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಮರ್ಯಾದೆ ದೇಶದ ಎದುರು ಹರಾಜಾಗುವಂತಹ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣಕರ್ತರು ಇನ್ಯಾರೂ ಅಲ್ಲ, ಈ ಭ್ರಷ್ಟ ರಾಜಕಾರಣಿಗಳೇ. ಏನು ಇಂತಹ ಒಂದು ಭ್ರಷ್ಟ ಎಲ್ಲರಿಗೂ ಗೊತ್ತಿದೆ. ಪೊಲೀಸ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಅಷ್ಟು ಕೋಟಿ ಕೊಡ್ತಾನೆ, ಇಷ್ಟು ಕೋಟಿ ಕೊಡ್ತಾನೆ, ಇಷ್ಟು ಲಕ್ಷ ಕೊಡ್ತಾನೆ, ಬರ್ತಾನೆ ಅಂತ. ಎಷ್ಟೋ ಸಾರಿ ಪೊಲೀಸ್ ನೇರವಾಗಿ ಹೇಳ್ತಾ ಇದಾರೆ, ನಾನು ಅಷ್ಟು ಕೋಟಿ ಕೊಟ್ಟು ಬಂದಿದ್ದೀನಿ, ಇನ್ನು 6 ತಿಂಗಳು, ವರ್ಷ, 2 ವರ್ಷದಲ್ಲಿ ನಾನು ಅಷ್ಟನ್ನ ವಸೂಲಿ ಮಾಡ್ಕೋಬೇಕು, ವಸೂಲಿ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. ಈ ತರಕ್ಕೆ ಪೊಲೀಸರು ಪ್ರೇತಾತ್ಮಗಳ ರೀತಿಯಲ್ಲಿ, ಅತೃಪ್ತ ಆತ್ಮಗಳ ರೀತಿಯಲ್ಲಿ ಇವತ್ತು ವಸೂಲಿಗೆ ಇಳಿದಿದ್ದಾರೆ. ಇಂತಹ ವಸೂಲಿಗೆ, ಈ ತರದ ಒಂದು ಪ್ರೆಸರ್ ಅಲ್ಲಿ ವಸೂಲಿಗೆ ಇಳಿದ್ರೆ ಇವರು ಯಾರನ್ನ ಕಾಪಾಡ್ತಾರೆ? ಯಾವ ನ್ಯಾಯವನ್ನ ಕಾಪಾಡ್ತಾರೆ? ಹಾಗಾಗಿ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು, ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಏನೆಲ್ಲ ಈ ತರದ್ದು ಮೇಲಿಂದ ಮೇಲೆ ನಮಗೆ ಪೊಲೀಸರು ಮಾಡ್ತಾ ಇರುವಂತಹ ಅಪರಾಧಿ ಕೃತ್ಯಗಳು ಬೆಳಕಿಗೆ ಬರ್ತಾ ಇದಾವೆ. ಇದರ ಹಿಂದೆ ಇರುವಂತಹ ಭ್ರಷ್ಟಾಚಾರದ ಮೂಲವನ್ನ ನಾವಿವತ್ತು ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ನಾವು ಆಯ್ಕೆ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳು ಯಾರಿದ್ದಾರೆ, ಇವರೇ ತಾನೇ ಪೊಲೀಸ್ ಇಲಾಖೆಯನ್ನ ಸುಸ್ಥಿತಿಯಲ್ಲಿ ಇಡಬೇಕಾಗಿರುವಂತವ್ರು. ಆದ್ರೆ ಅದನ್ನ ಮಾಡದಲ್ಲೇ ಇವರು ಪೊಲೀಸ್ ನ್ಯಾಯ ಕೊಡಿಸುವಂತಹ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಪೊಲೀಸರ ಹತ್ರನೂ ಕೂಡ ಅವರ ಪೋಸ್ಟಿಂಗಿಗೆ, ಅವ್ರು ಟ್ರಾನ್ಸ್ಫರ್ ಮಾಡೋದಕ್ಕೆ ಇವರು ಕೋಟ್ಯಾಂತರ ರೂಪಾಯಿ ಲಂಚ ಇಸ್ಕೋತಾರೆ ಅಂತ ಅಂದ್ರೆ, ಅಂತ ಪೊಲೀಸರಿಂದ ಜನಸಾಮಾನ್ಯರು ಇವತ್ತು ನ್ಯಾಯವನ್ನ ಪಡ್ಕೊಳ್ಳುವಂತಹ ಯಾವ ಒಂದು ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವು ಜನರು ತೀರ್ಮಾನ ಮಾಡಬೇಕು. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತಹ ಟ್ರಾನ್ಸ್ಫರ್ ದಂಧೆ ಏನಿದೆ, ಈ ದಂಧೆ ನಿಲ್ಲಬೇಕು. ಇದ್ರ ಬಗ್ಗೆ ಜನ ಮಾತಾಡಬೇಕು. ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿರುವಂತಹ ರಾಜಕಾರಣಿಗಳು ಯಾರಿದ್ದಾರೆ, ಪೊಲೀಸ್ ಇಲಾಖೆಯ ಮುಖ್ಯಸ್ಥರುಗಳು ಯಾರಿದ್ದಾರೆ, ಅವರ ಬಣ್ಣವನ್ನ ಬಯಲು ಮಾಡ್ತಕ್ಕಂಥ ಕೆಲಸವನ್ನ ಜನ ಮಾಡಬೇಕು ಅಂತ ಒಂದು ಹೋರಾಟಕ್ಕೆ ಜನ ಇವತ್ತು ಇಳಿಬೇಕು. ಅದ್ರ ಜೊತೆಗೆ ಯೂನಿಫಾರ್ಮ್ ಹಾಕೊಂಡು ಗುಲಾಮ್ಗಿರಿ ಮಾಡುವಂತ ಪೊಲೀಸರು ಅವರು ಕೂಡ ತಗೊಂಡ್ರೆ ಯೂನಿಫಾರ್ಮ್ಗೆ ಮರ್ಯಾದೆ ಕೊಡ್ಬೇಕಂತ ಅಂದ್ರೆ, ಯಾವನೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಷ್ಟು ಲಕ್ಷ, ಅಷ್ಟು ಕೋಟಿ ಲಂಚ ಕೇಳ್ತಾನೆ ಅಂತ ಅಂದ್ರೆ, ನಿಮ್ಗೇನಾದ್ರೂ ನೀವು ಓದ್ಕೊಂಡಿರೋದು ಕಿಂಚಿತ್ತಾದ್ರೂ ನಿಮ್ ತಲೆ ಒಳಗಡೆ ಇದ್ದು, ನಿಮ್ಗೆ ಕರ್ತವ್ಯ ಪ್ರಜ್ಞೆ ಇದ್ದು, ಜನ ಕೊಡ್ತಾ ಇರುವಂತ ಸಂಬಳಕ್ಕೆ ನೀವು ನ್ಯಾಯ ಕೊಡಿಸುವಂತ ಮನಸ್ಥಿತಿಯಲ್ಲಿ ನೀವಿದ್ರೆ ನೀವು ಅದನ್ನ ವಿರೋಧಿಸಬೇಕು. ಯಾರ್ಯಾರು ಈ ತರದ ದಂಧೆಯನ್ನ ನಡೆಸ್ತಾ ಇದ್ದಾರೆ ರಾಜಕಾರಣಿಗಳು, ಅವರ ಮುಖವಾಡವನ್ನ ಬಯಲು ಮಾಡ್ತಕ್ಕಂಥ ಕೆಲಸವನ್ನ ಖುದ್ದು ಪೊಲೀಸರು ಮಾಡೋದಕ್ಕೆ ಮುಂದಾಗಬೇಕು. ಅವ್ರು ನಮ್ಮನ್ನ ಲೂಟಿ ಮಾಡ್ತಾರೆ, ನಾವು ಜನರನ್ನ ಲೂಟಿ ಮಾಡ್ತೀವಿ ಅಂತ ಅಂದ್ರೆ ಆಗಲ್ಲ. ಜನರ ಎದುರು, ಸಮಾಜದ ಎದುರು ಮರ್ಯಾದೆ ಹೋಗೋದು, ಮಣ್ಣು ಮುಕ್ಕೋದು ಕೊನೆಗೆ ನೀವೇ ಪೊಲೀಸರೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಡೀ ಪೊಲೀಸ್ ಇಲಾಖೆಯಲ್ಲಿ ಏನ್ ಇವತ್ತು ದಂಧೆ ನಡೀತಾ ಇದೆ, ಏನ್ ಭ್ರಷ್ಟಾಚಾರ ನಡೀತಾ ಇದೆ, ಅದ್ರ ವಿರುದ್ಧ ಪ್ರಶ್ನೆ ಮಾಡುವಂತಹ, ಮತ್ತೆ ಅದನ್ನ ಸರಿದಾರಿಗೆ ತರುವಂತಹ, ಅದನ್ನ ನಿಲ್ಲಿಸುವಂತಹ ಕೆಲಸ ಇವತ್ತು ಪೊಲೀಸರೇ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ದಂಧೆ ಏನ್ ನಡೀತಾ ಇದೆ, ಇದನ್ನ ಬಹಳ ಉಗ್ರವಾಗಿ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾಗಿರುವಂತಹ ಹೋರಾಟಗಳನ್ನು KRS ಪಕ್ಷ ರೂಪಿಸುತ್ತೆ. ಜೊತೆಗೆ ಪೊಲೀಸರು ಯಾರು ಸಂತ್ರಸ್ತರಾಗಿದ್ದಾರೆ,
ಇವತ್ತು ಇಂತಹ ಒಂದು ದಂಧೆಗೆ, ಇಂತಹ ಒಂದು ಭ್ರಷ್ಟಾಚಾರದಲ್ಲಿ ನಿಜಕ್ಕೂ ಪೊಲೀಸರು ಸಿಕ್ಕಾಕೊಂಡು ಈ ರೀತಿಯಾಗಿ ಒಂದ್ ಕಡೆ ಅವ್ರಿಗೆ ಲಂಚ ಕೊಡೋದು, ಇನ್ನೊಂದ್ ಕಡೆ ಅದನ್ನ ಗಳಿಸ್ಕೊಳ್ಳೋದಕ್ಕೆ ಹೋಗಿ ಸಿಕ್ಬಿದ್ದು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡು, ದುಡ್ಡು ಕಳ್ಕೊಂಡು ಜೈಲ್ ಸೇರುವಂತಹ ಪರಿಸ್ಥಿತಿಯನ್ನ ಏನು ಇವತ್ತು ಪೊಲೀಸರು ಅನುಭವಿಸ್ತಾ ಇದ್ದಾರೆ. ಅವರು ಕೂಡ ಇದನ್ನ ನಿಲ್ಲಿಸುವಂತಹ ಪ್ರಯತ್ನದಲ್ಲಿ ಕೆಆರ್ಎಸ್ ಪಕ್ಷದ ಜೊತೆಗೆ ಕೈ ಜೋಡಿಸಬೇಕು. ಒಟ್ಟಾರೆಯಾಗಿ ಇದಕ್ಕೆ ಮೂಲ ಕಾರಣಕರ್ತರು ಯಾರಿದ್ದಾರೆ, ಏನಿವತ್ತು ಅಂತವರನ್ನೇ ಜನ ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಾ. ನೀವು ಕೂಡ ಪ್ರಶ್ನೆ ಮಾಡ್ಕೋಬೇಕು, ನೀವು ಎಂತವ್ರನ್ನ ಆಯ್ಕೆ ಮಾಡ್ಕೋತಾ ಇದ್ದೀರಿ. ಅಂತವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದ ಕಾರಣಕ್ಕಾಗಿನೇ ನಿಮ್ಗೆ ಯಾವ ತರದ ಸಮಾಜ ಇವತ್ತು ಸೃಷ್ಟಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನರು ಕೂಡ ಆಲೋಚಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.